ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆಯೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಹೋಮಿಯೋಪತಿಯಲ್ಲಿ ಆರ್ಥ್ರೈಟಿಸ್ಗೆ ಇರುವ ಚಿಕಿತ್ಸೆಗಳು ಏನು? ಎಷ್ಟು ವಿಧವಾದ ಆರ್ಥ್ರೈಟಿಸ್ ಇದೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ಹಾಸ್ಪಿಟಲ್ನ ವೈದ್ಯರಾದ ಬಿಂದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ತಾವು ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಆರ್ಥ್ರೈಟಿಸ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಾರೆ, ಆದ್ರೆ ಆಳವಾಗಿ ನೋಡೋದಾದ್ರೆ ಹಂಗಂದ್ರೆ ಏನು ಅನ್ನೋದು ಗೊತ್ತಿರಲ್ಲ. ಸೊ ಆರ್ಥ್ರೈಟಿಸ್ ಅಂದ್ರೆ ಏನು? ಆರ್ಥ್ರೈಟಿಸ್ ಅಲ್ಲಿ ಕೂಡ ಹಲವಾರು ವಿಧಿಗಳಿದೆ. ಸೊ ಸಣ್ಣ ಪುಟ್ಟ ನೋವುಗಳು ಬರ್ತಾ ಇದ್ದಾಗ ಸಾಮಾನ್ಯವಾಗಿ ಜನ ಅನ್ನೋದು ಆರ್ಥ್ರೈಟಿಸ್ ಅಂತ ಅನ್ಕೊಳ್ಳೋದಿಲ್ಲ. ಬಟ್ ಆ ನೋವುಗಳು ಅವ್ರಿಗೆ ದೀರ್ಘಕಾಲ ಕಾಡ್ತಾ ಇರುವಾಗ ಆಗ್ಲೂ ಕೂಡ ಎಷ್ಟೊಂದು ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ನೀವು ಹೇಳ್ದಂಗೆ ವೃದ್ಧಾಪ್ಯದಲ್ಲಿ ನೋಡುವಂತ ಒಂದು ಜಾಯಿಂಟ್ಸ್ ಪೇನ್, ಸಂಧಿಗಳಲ್ಲಿ ನೋವು ಬಂದ್ಬಿಟ್ಟು ಈಗಿನ ಕಾಲದಲ್ಲಿ ತುಂಬಾ ಚಿಕ್ಕ ಏಜ್ ಅಲ್ಲಿ ಸಮೇತನೂ ನಾವು ಇದನ್ನ ನೋಡ್ತಾ ಇದ್ವಿ. ಈಗ ಒಬ್ರು ಇರ್ತಾರೆ, ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಇಲ್ಲ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವ್ರ ಕೆಲಸ ರೀತಿಯ ನೈಟ್ ಮನೆಗೆ ಬರೋಷ್ಟೊತ್ತಿಗೆ ಅವ್ರಿಗೆ ಮಂಡಿಗಳು ನೋವಿರಬಹುದು, ಸೊಂಟ ನೋವಿರಬಹುದು, ಇಲ್ಲ ಕತ್ತು ನೋವಿರಬಹುದು. ಇಂಥ ನೋವುಗಳನ್ನ ಅವರು ದಿನ ರೂಢಿ ಆಗ್ಬಿಟ್ಟು ಏನೋ ಒಂದು ನೋವಿನ ಮಾತ್ರೆ ತಗೊಂಡು ಅದನ್ನ ತಡೆಗಟ್ತಾ ಇರ್ತಾರೆ. ಸೊ ನಾರ್ಮಲ್ ಆಗಿ ಈ ತರ ನೋವುಗಳು ಬಂದಾಗ ಯಾಕೆ ನಿಮ್ಮ ಏಜ್ಗೆ ಈ ಸಮಸ್ಯೆ ಕಾಡ್ತಾ ಇದೆ, ಇದು ಸಂಧಿವಾತ ಸಮಸ್ಯೆ ಕೂಡ ಇರಬಹುದು. ಇದರಲ್ಲಿ ಕೆಲವೊಂದು ವಿಧಗಳಿದೆ. ವಯಸ್ಸು ರೀತಿಯ ಬರುವಂತ ಆರ್ಥ್ರೈಟಿಸ್ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ಅಂದ್ರೇನೆ ಜಾಯಿಂಟ್ಗಳಲ್ಲಿ ಇನ್ಫ್ಲಮೇಷನ್ ಸೈನ್ಸ್ ಯಾವ ತರ ಇರುತ್ತಂತ ನೋವು ಜೊತೆಗೆ ಊತ ಬರೋದು, ಆ ಜಾಗದಲ್ಲಿ ಮುಟ್ಟಿದಾಗ ಬಿಸಿ ಅನ್ಸೋದು, ಕೆಂಪುಗಾಗೋದು, ಈ ರೀತಿ ನಮಗೆ ಸಂಧಿಗಳಲ್ಲಿ ಲಕ್ಷಣಗಳು ಕಂಡು ಬಂದಾಗ ಇನ್ಫ್ಲಮೇಟರಿ ಸೈನ್ಸ್ ಅನ್ನೋದು ಶುರು ಆಗಿದೆ ಅಂತ ಹೇಳ್ಕೋಬಹುದು. ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಬಂದ್ಬಿಟ್ಟು ದೊಡ್ಡ ಜಾಯಿಂಟ್ಸ್ ಅಂದ್ರೆ ಬಿಗರ್ ಜಾಯಿಂಟ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್, ತೂಕ ತಡೆಯುವಂತ ಜಾಯಿಂಟ್ಸ್, ಅದು ಮಂಡಿ ಇರುತ್ತೆ, ಸೊಂಟ ಇರುತ್ತೆ, ಕತ್ತಿರುತ್ತೆ. ಸೊ ಇಂಥ ಜಾಗದಲ್ಲಿ ಅವ್ರಿಗೆ ನೋವು ಬರ್ತಾ ಇದ್ರೆ ಅದಕ್ಕೆ ಖಂಡಿತವಾಗ್ಲೂ ಪರೀಕ್ಷೆ ಮಾಡಿಸ್ಕೊಂಡು ಆಸ್ಟಿಯೋ ಆರ್ಥ್ರೈಟಿಸ್ ಇದೆನಾ ಇಲ್ಲ ಅನ್ನೋದು ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನೋ ಅಂದ್ರೆ ತೂಕ ತಡಿಲಾದ್ರೆ ಇರುವಂತ ಜಾಯಿಂಟ್ಸ್ ಅಂದ್ರೆ ಬೆರಳು ಜಾಯಿಂಟ್ಸ್ ಅಲ್ಲಿ, ಕಾಲು ಜಾಯಿಂಟ್ಸ್ ಅಲ್ಲಿ, ಸಣ್ಣ ಪುಟ್ಟ ಜಾಯಿಂಟ್ಸ್ ಗಳಲ್ಲಿ ಕೂಡ ಅವ್ರಿಗೆ ನೋವು ಅನ್ನೋದು ಬರ್ತಾ ಇರುತ್ತೆ. ಬೆಳಿಗ್ಗೆ ಎದ್ದೇಳುವಾಗ್ಲ ಅವ್ರಿಗೆ ಈ ಒಂದು ನೋವು ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ ಒಂದು ಕೆಲಸ ಮಾಡ್ಬೇಕಂದ್ರೂ ಏನೋ ಬಿಸಿ ನೀರು ಸ್ನಾನ ಮಾಡಬೇಕು, ಇಲ್ಲ ಚಳಿಗಾಲದಲ್ಲಿ ಎಸ್ಪೆಷಲಿ ಅಷ್ಟು ಬೇಗ ಎದ್ದೇಳಕ್ ಆಗೋದಿಲ್ಲ. ಇಂಥ ಲಕ್ಷಣಗಳು ಅವ್ರಿಗೆ ಕಂಡು ಬಂದಾಗ ಇದು ರೋಮಟಾಯ್ಡ್ ಆರ್ಥ್ರೈಟಿಸ್ ನಾವು ಸಿಂಪ್ಟಮ್ಸ್ ಅಂತ ಹೇಳ್ಕೋಬಹುದು. ಈ ರೀತಿ ಹಲವಾರು ಆರ್ಥ್ರೈಟಿಸ್ ಅನ್ನೋದು ಇರ್ತಾ ಇರುತ್ತೆ. ಸಾಮಾನ್ಯ ಜನರಿಗೆ ನಾನು ಹೇಳೋದು ಒಂದೇ, ಕಾಣಿಸ್ತಾ ಇರೋಂಥ ನೋವು ಅನ್ನೋದು ಬರೀ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಲ್ಲ ಬರೀ ವೈಟಮಿನ್ ಡೆಫಿಷಿಯನ್ಸಿ ಇದೆ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಎಷ್ಟೊಂದು ಜನ ಸಪ್ಲಿಮೆಂಟ್ಸ್ ತಗೋತಾ ಇರ್ತಾರೆ, ಇಲ್ಲ ಒಂದ್ ದಿವಸ ಹೋಗಿ ಒಂದು ಸ್ವಲ್ಪ ದಿವಸ ಆಂಟಿಬಯೋಟಿಕ್ ಯೂಸ್ ಮಾಡ್ತಾರೆ, ಇಲ್ಲ ಕೆಲವೊಂದು ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಈ ರೀತಿ ಹೋಗ್ತಾ ಏನಾಗುತ್ತೆ ಅಂದ್ರೆ ತಾತ್ಕಾಲಿಕವಾಗ ಮಾತ್ರನೇ ಅವ್ರ ನೋವು ಕಡಿಮೆ ಆಗುತ್ತೆ. ಬಟ್ ಏನಾದ್ರೂ ಕಾಯಿಲೆ ಇದ್ದಾಗ ಅದು ಮುಂದಕ್ಕೆ ಹೋಗಿ ನಿಮ್ಗೆ ಜಾಯಿಂಟ್ ಎಲ್ಲ ಡ್ಯಾಮೇಜ್ ಆಗಿ ಲಾಸ್ಟ್ಗೆ ಕಾಂಪ್ಲಿಕೇಟ್ ಆಗೋ ಸಾಧ್ಯತೆ ಕೂಡ ಇದೆ. ಓಕೆ ಡಾಕ್ಟರ್, ತಾವು ಲಕ್ಷಣಗಳ ಬಗ್ಗೆ ಹೇಳಬೇಕು. ಯಾಕಂತಂದ್ರೆ ಜನರು ಈ ಬೆನ್ನು ನೋವು, ಕಾಲು ನೋವು ಯಾವಾಗ್ಲೂ ಇದ್ದಿದ್ದೆ ಅಂತ ಅನ್ಕೋತಾರೆ. ಯಾವಾಗ ಇವರು ಪರೀಕ್ಷೆಗೆ ಹೋಗ್ಬೇಕು, ಯಾವುದು ಇದರ ಲಕ್ಷಣ? ನಾರ್ಮಲ್ ಆಗಿ ಅಕ್ಯೂಟ್ ಅಂತ ಹೇಳ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ಅವ್ರೇನಾದ್ರೂ ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಕೆಲಸ ಮಾಡಿರ್ತಾರೆ. ಸೊ ಆ ಸಮಯದಲ್ಲಿ ಮನೆಗೆ ಬಂದಾಗ ಸಣ್ಣ ಪುಟ್ಟ ನೋವುಗಳು ಬಂದಾಗ ನಾವು ಮಸ್ಕ್ಯುಲರ್ ಪೇನ್ ಅಂತ ಹೇಳ್ಕೋಬಹುದು. ಅಫ್ಕೋರ್ಸ್ ಮಸ್ಕ್ಯುಲರ್ ಪೇನ್ ಯಾವುದು ಕಾಯಿಲೆ ಇಲ್ಲ ಅಂತಂದ್ರೆ ಅದು ಟೆಂಪರರಿ ಅಂತಾನೆ ಹೇಳ್ಬಹುದು. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಇಲ್ಲ ಏನಾದ್ರೂ ಬಿಸಿ ನೀರು ಸ್ನಾನ ಮಾಡಿದಾಗ ಅವ್ರಿಗೆ ನೋವುಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಅವ್ರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದೆ ಅಂದ್ರೆ ದಿನ ಮನೆಗೆ ಬಂದಾಗ ಮಲ್ಕೊಳ್ಳುವಾಗ, ಯಾಕಂದ್ರೆ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಈ 30-40 ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಆ ನೋವುಗಳು ತಡಿತಾ ಇರ್ತಾರೆ, ತುಂಬಾ ಸಿವಿಯರ್ ಇರೋದಿಲ್ಲ, ಡಿಫಾರ್ಮಿಟಿ ತುಂಬಾ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅವ್ರ ಕೆಲಸಗಳು ಆರಾಮಾಗಿ ಮಾಡ್ಕೋತಾ ಇರ್ತಾರೆ. ಬಟ್ ಮನೆಗೆ ಬಂದು ರೆಸ್ಟ್ ತಗೊಳ್ಳೋ ಅಷ್ಟರಲ್ಲಿ ಅವ್ರಿಗೆ ನೋವು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಅವ್ರಿಗೇನಾದ್ರೂ 3 ವಾರಕ್ಕಿಂತ ಹೆಚ್ಚಾಗಿ ನೋವುಗಳು ಕಾಣಿಸ್ತಾ ಇದೆ ಅಂತಂದ್ರೆ ಇದನ್ನ ನಾವು ಕ್ರಾನಿಕ್ ಅಂತ ಹೇಳ್ಕೋಬಹುದು. ಯಾವುದೇ ಕಾಯಿಲೆ ಆಗಿರ್ಲಿ, ಒಂದು ಸಣ್ಣ ನೆಗಡಿ ಕೆಮ್ಮು ಕೂಡ ಆಗಿರ್ಲಿ,
3 ವಾರಕ್ಕಿಂತ ಹೆಚ್ಚಾಗಿ ನಾವು ನೋಡ್ತಾ ಇದ್ರೆ ಅದನ್ನು ಕ್ರಾನಿಕ್ ಅಂತ ಹೇಳ್ತೀವಿ. ಸೊ ಈ ಸಮಯದಲ್ಲಿ ಅವರು ಪರೀಕ್ಷೆ ಅನ್ನೋದು ಮಾಡಬೇಕಾಗಿರುತ್ತೆ. ಸೊ ಮೋರ್ ದನ್ 3 ವೀಕ್ಸ್ ಪೇನ್ ಬರ್ತಾ ಇದೆ, ನಾವು ರೆಸ್ಟ್ ತಗೋತಾ ಇದ್ವಿ. ಯಾಕಂದ್ರೆ ಕೆಲಸ ಬಿಟ್ಟು ಬರೀ ರೆಸ್ಟ್ ತಗೊಂಡ್ರೆ ಸಾಮಾನ್ಯ ಜನರಿಗೆ ರೆಸ್ಟ್ ತಗೊಳ್ಳುವಾಗ ನೋವು ಕಡಿಮೆ ಆಗ್ಬಹುದು, ಬಟ್ ಮತ್ತೆ ಕೆಲಸಕ್ಕೆ ಹೋಗ್ಲೇಬೇಕು. ಸೊ ಅಂಥದ್ದಲ್ಲಿ ಏನಾಗುತ್ತೆ ಅಂದ್ರೆ ಪೇನ್ ಮತ್ತೆ ಶುರು ಆಗ್ತಾ ಇರುತ್ತೆ. ಸೊ ರೂಟ್ ಕಾಸ್ ಟ್ರೀಟ್ಮೆಂಟ್ ಜೊತೆಗೆ ಮೇನ್ ಯಾವ ಕಾರಣದಿಂದ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಓಕೆ ಡಾಕ್ಟರ್, ಇದು ಆರ್ಥ್ರೈಟಿಸ್ ಅನ್ನುವಂಥದ್ದು ಎಷ್ಟು ಡೇಂಜರಸ್, ಇದು ಫ್ಯೂಚರ್ ಅಲ್ಲಿ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು? ನಾರ್ಮಲ್ ಆಗಿ ನಾವು ಕೂತ್ಕೋಬೇಕಂದ್ರೂ, ಫರ್ಗೆಟ್ ಅಬೌಟ್ ಅಂದ್ರೆ ನಾವು ಕೆಲಸ ಬಿಡಿ, ಒಂದು ಜಾಗದಲ್ಲಿ ಕೂತ್ಕೋಬೇಕಂದ್ರೂ, ನಡಿಬೇಕಂದ್ರೂ, ಓಡ್ಬೇಕಂದ್ರೆ ವಾಟ್ ಎವರ್ ಫಿಸಿಕಲ್ ಆಗಿ ನಾವು ಆಕ್ಟಿವ್ ಆಗಿ ಇರಬೇಕು, ಮೊಬೈಲ್ ಆಗಿ ಇರಬೇಕು ಅಂತಂದಾಗ ನಮ್ಮ ಜಾಯಿಂಟ್ಸ್ ಅಲ್ಲಿ ಇರಬೇಕಾಗಿರೋ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆ ನಾವೇನಾದ್ರೂ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದನ್ನ ಕಂಡಿಡಿದಾಗ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಅವ್ರಿಗೆ ಜಾಯಿಂಟ್ಸ್ ಡ್ಯಾಮೇಜ್ ಅನ್ನೋದು ಆಗಿರುತ್ತೆ. ಸೊ ಕಾಯಿಲೆ ಏನನ್ನೋದು ತಿಳ್ಕೊಳ್ಳೋದು ಬಿಟ್ಟು ಆಲ್ರೆಡಿ ಅವ್ರಿಗೆ ಕಾಯಿಲೆ ಅನ್ನೋದು ಅಡ್ವಾನ್ಸ್ಡ್ ಆಗಿರುವಾಗ ಈ ಒಂದು ಕಾಂಪ್ಲಿಕೇಶನ್ಸ್ ಆರ್ಥ್ರೈಟಿಸ್ ಅಲ್ಲಿ ಬೆಡ್ ರಿಡನ್ ಪೊಸಿಷನ್ಗೂ ಕೂಡ ಬರ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸೊಂಟ ನೋವು ಅಂತಾನೆ ತಗೊಳ್ಳಿ, ಲಂಬಾರ್ ಸ್ಪಾಂಡಿಲೋಸಿಸ್ ಸಾಮಾನ್ಯವಾಗಿ IT ಸೆಕ್ಟರ್ ಅಲ್ಲಿ ಇರೋರು, ಇಲ್ಲ ಡ್ರೈವರ್ಸ್ ಇರೋರು, ಇಲ್ಲ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರು, ಇಲ್ಲ ತುಂಬಾ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಈ ನಮ್ಮ ಬಾಡಿ ತೂಕ ಅನ್ನೋದು ಸೊಂಟದ ಮೇಲೆ ತುಂಬಾ ಬೀಳ್ತಾ ಇದ್ದಾಗ ಸೊಂಟ ಮೂಳೆ ಅನ್ನೋದು ಸೌದೋಗುತ್ತೆ. ಆ ಸೌದೋಗೋದಿಂದಾನೇ ಆ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಡಿಸ್ಕ್ ಬಲ್ಜ್ ಅನ್ನೋದು ಹೆಚ್ಚಾಗಿ ಅದರದ್ದು ಪ್ರಭಾವ ನರಗಳ ಮೇಲೆ ಕೂಡ ಕಾಣಿಸ್ಬೋದು. ಇಂಥ ಸ್ಪಾಂಡಿಲೋಸಿಸ್ ಸಮಸ್ಯೆ ಇದ್ದಾಗ ಪ್ಯಾರಾಲಿಸಿಸ್ ಅಂದ್ರೆ ನರ ಡ್ಯಾಮೇಜ್ ಆಗಿ ಪ್ಯಾರಾಲಿಸಿಸ್ ಕೂಡ ಬರಬಹುದು. ಸೊ ಮೇನ್ಲಿ ಏನಂತಂದ್ರೆ ನಮ್ಮ ಬಾಡಿ ಅನ್ನೋದು ಒಂದು ಸೂಚನೆ ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡ್ತಾ ಇರುತ್ತೆ. ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದಾಗೆ ಯಾವುದೇ ಸಣ್ಣ ಪ್ರಾಬ್ಲಮ್ ಕೂಡ ಆಗಲಿ ಅದು ಖಂಡಿತವಾಗ್ಲೂ ಕಾಂಪ್ಲಿಕೇಟ್ ಆಗಿ ಬೆಡ್ ರಿಡನ್ ಪೊಸಿಷನ್ಗೂ ಕರ್ಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ತಾವು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ಹೇಳಿದ್ರಿ, ಹಾಗಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಹೆಂಗಿರುತ್ತೆ? ನಾರ್ಮಲ್ ಆಗಿ ಪ್ರತಿಯೊಬ್ಬರು ಮನುಷ್ಯನಿಗೆ ಒಂದೇ ಕಾರಣದಿಂದ ಆರ್ಥ್ರೈಟಿಸ್ ಬರೋದಿಲ್ಲ. ಆಸ್ ಐ ಸೆಡ್ ಎಷ್ಟೊಂದು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಸಾಮಾನ್ಯವಾಗಿ ನೋಡುವಂಥ ಆರ್ಥ್ರೈಟಿಸ್ ಬಂದ್ಬಿಟ್ಟು ಆಸ್ಟಿಯೋ ಆರ್ಥ್ರೈಟಿಸ್. ಸೊ ತುಂಬಾ ಹೆಚ್ಚಾಗಿ ವೇರ್ ಅಂಡ್ ಟೇರ್ ಪ್ರಾಸೆಸ್. ಸೊ ಜಾಸ್ತಿ ಮೂಳೆಗಳು ಸೌದೋದಾಗ, ಯಾಕಂದ್ರೆ ಮೂಳೆ ಮಧ್ಯದಲ್ಲಿ ನಮಗೆ ಕಾರ್ಟಿಲೇಜ್ ಅಂಶ ಅಂತ ಅನ್ನೋದಿರುತ್ತೆ. ಸೊ ವೃದ್ಧಾಪ್ಯದಲ್ಲಿ ಈ ಕಾರ್ಟಿಲೇಜ್ ಅನ್ನೋದು ಸೌದೋಗ್ಬಿಟ್ಟು ಆ ಮೂಳೆ ಮಧ್ಯದಲ್ಲಿರುವಂಥ ಎಣ್ಣೆ ಅಂಶ ಕೊರತೆ ಬಂದು ನಮಗೆ ನಡೆಯುವಾಗ ಒಂದು ಮಂಡಿದಲ್ಲಿ ಆಗಿರ್ಬೋದು, ಇಲ್ಲ ಮೇಜರ್ ಜಾಯಿಂಟ್ಸ್ ಅಲ್ಲಿ ಶಬ್ದ ಅನ್ನೋದು ಬರ್ತಾ ಇರುತ್ತೆ. ಇದನ್ನ ನಾವು ಕ್ರೆಪಿಟಸ್ ಅಂತ ಹೇಳ್ತೀವಿ. ಇದು ಕೂಡ ನಾರ್ಮಲ್ ಆಗಿ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಥ ಆರ್ಥ್ರೈಟಿಸ್ ನ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಪ್ರತ್ಯೇಕವಾಗಿ ಏನಂತಂದ್ರೆ ನಮಗೆ ಗೊತ್ತಿದೆ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಎಣ್ಣೆ ಕೊರತೆ ಅನ್ನೋದು ಇರೋದ್ರಿಂದ ಕೊಡುವಂತ ಟ್ರೀಟ್ಮೆಂಟ್ ಯಾವ ತರ ಇರಬೇಕು. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಪ್ರತ್ಯೇಕವಾಗಿ ಆಸ್ಟಿಯೋ ಆರ್ಥ್ರೈಟಿಸ್ಗೆ, ಯಾಕಂದ್ರೆ ಬರೀ ಜಾಯಿಂಟ್ಸ್ ಪೇನ್ ಇಂದ ಬಂದಿದ್ದಾರೆ ಅಂತ ಹೇಳಿ ಎಲ್ರಿಗೂ ಒಂದೇ ತರ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯತೆ ಇರೋದಿಲ್ಲ. ಇಟ್ ಈಸ್ ಅನ್ ಇಂಡಿವಿಜುವಲಿಸ್ಟಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ. ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಅವ್ರದ್ದು ಸ್ಪೆಷಲಿ ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತೆ, ಅವ್ರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಏನಾದರೂ ಕಾಯಿಲೆಗಳ ರೀತಿಯ, ಈಗ ಥೈರಾಯ್ಡ್ ಇರುತ್ತೆ, ಅದು ಕೂಡ ಲೇಡೀಸ್ ಅಲ್ಲಿ ನಾವು ತುಂಬಾ ಹೆಚ್ಚಾಗಿ ನೋಡ್ತೀವಿ. ಸೊ ಅವರಲ್ಲಿ ಏನಾದರೂ ಈ ತರ ಪ್ರಾಬ್ಲಮ್ಸ್ ಇದ್ದಾಗ ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅದ್ರ ಜೊತೆಗೆ ನಾವು ಆರ್ಥ್ರೈಟಿಸ್ಗೆ ಕೊಡಬೇಕಾಗಿರುವಂತ ಅವಶ್ಯಕತೆ ಇರುತ್ತೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ರೂಟ್ ಕಾಸ್ ಅನಾಲಿಸಿಸ್ ಅನ್ನೋದು ಮಾಡಿದ ನಂತರನೇ ನಾವು ಚಿಕಿತ್ಸೆ ಅನ್ನೋದು ಪೇಷಂಟ್ಸ್ಗೆ ಕೊಡ್ತಾ ಇರ್ತೀವಿ. ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಅದನ್ನ ಸ್ಟೇಜಸ್ ಯಾವ ಸ್ಟೇಜಸ್ ಅಲ್ಲಿ ಇದೆ ಕೂಡ ನಾವು ತಿಳ್ಕೋಬೇಕು. ಯಾಕಂದ್ರೆ ಯಾವುದೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ನೋವು ಅನ್ನೋದು ಕಾಮನ್ ಸಿಂಪ್ಟಮ್. ಬಟ್ ಅವ್ರಿಗೆ ಈ ಪ್ರಾಬ್ಲಮ್ ಅನ್ನೋದು ಯಾವ ಸ್ಟೇಜ್ ಅಲ್ಲಿ ಇದೆ, ಸ್ಟೇಜಿಗೆ ತಕ್ಕಂಗೆ ಡ್ಯೂರೇಷನ್ ಆಗಿರ್ಬೋದು, ಚಿಕಿತ್ಸೆ ಕೋರ್ಸ್ ಆಗಿರ್ಬೋದು, ಅದು ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಅಡ್ವೈಸ್ ಮಾಡ್ತೀವಿ ನಾವು. ಓಕೆ ಡಾಕ್ಟರ್, ತಾವು ಸ್ಟೇಜಸ್ ಬಗ್ಗೆ ಹೇಳ್ತಾ ಇದ್ರಿ, ಹಾಗಾದ್ರೆ ಸರ್ಜರಿಯ ಅಗತ್ಯ ಯಾರಿಗಿರುತ್ತೆ? ನಾರ್ಮಲ್ ಆಗಿ ಈಗಿನ ಕಾಲದಲ್ಲಂತೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗೂ ಕೂಡ ಸರ್ಜರಿ ಅಡ್ವೈಸ್ ಮಾಡೋದು ಸರ್ವಸಾಧಾರಣ ಆಗಿದೆ. ಏನಾದರೂ ಸ್ವಲ್ಪ ಲಂಬಾರ್ ಸ್ಪಾಂಡಿಲೋಸಿಸ್, ಡಿಸ್ಕ್ ಬಲ್ಜ್ ಆಗಿದೆ, ಈಗ ಸರ್ಜರಿ ಮಾಡೋ ಪೊಸಿಷನ್ ಅಲ್ಲಿ ನಿಮ್ ಸಮಸ್ಯೆ ಇಲ್ಲ ಹಾಗಂತ ಹೇಳಿ ಸರ್ಜರಿನೂ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ವೇಟ್ ಮಾಡಿಸ್ತಾರೆ, ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗಿರ್ಲಿ ನಂತರ ನಾವು ಸರ್ಜರಿ ಮಾಡೋಣ. ಸೊ ನಾರ್ಮಲ್ ಆಗಿ ಸರ್ಜರಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಮಾತ್ರನೇ ಅಡ್ವೈಸ್ ಮಾಡ್ತೀವಿ. ಅದು ಕೂಡ ಅವಶ್ಯಕತೆ ಇದೆನಾ ಇಲ್ಲ ಅನ್ನೋದು ಖಂಡಿತವಾಗ್ಲೂ ನೀವು ನಮ್ಮ ಹೋಮಿಯೋಪತಿ ನಲ್ಲಿ ಬಂದು ತೋರಿಸ್ಕೊಳ್ಳುವಾಗ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ತುಂಬಾ ಜಾಸ್ತಿ ನೋವಿದೆ, ಇಲ್ಲ ಕಂಪ್ಲೀಟ್ ಆಗಿ ಜಾಯಿಂಟ್ ಡ್ಯಾಮೇಜ್ ಆಗಿದೆ, ಇರ್ರಿಪೇರಬಲ್ ಚೇಂಜಸ್ ಅನ್ನೋದು ಸಂಧಿಗಳಲ್ಲಿ ಆಗಿದೆ ಅಂತ ಅಂದಾಗ ಅದು ಇಟ್ಸ್ ಅ ವೆರಿ ರೇರ್. ಯಾಕಂತಂದ್ರೆ ಜಸ್ಟ್ ಆರ್ಥ್ರೈಟಿಸ್ ಅಲ್ಲಿ ಸರ್ಜರಿ ಒಂದೇ ಅವಶ್ಯಕತೆ ಇರೋದಿಲ್ಲ. ಈವನ್ ಡಿಸ್ಕ್ ಬಲ್ಜ್ ಅಲ್ಲಿ ಸಮೇತನೂ ವಿದೌಟ್ ಸರ್ಜರಿ ನಮ್ಮ ಹೋಮಿಯೋಪತಿನಲ್ಲಿ ಒಳ್ಳೆ ಚಿಕಿತ್ಸೆ ಇದೆ. ಸೊ ಸರ್ಜರಿ ಅನ್ನೋ ಅವಶ್ಯಕತೆ ಇದ್ರೆ ಖಂಡಿತವಾಗ್ಲೂ ಅದು ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಮಾತ್ರನೇ, ಅದು ತುಂಬಾ ರೂಟ್ ಕಾಸ್ ಏನಾದ್ರೂ ನಮಗೆ ಅವ್ರ ವಿಷಯದಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ಬೇರೆ ಕಾಯಿಲೆಗಳೆಲ್ಲ ತುಂಬಾ ಕ್ರಾನಿಕ್ ಆಗಿದೆ ಅಂತ ಅಂದಾಗ ಮಾತ್ರನೇ ಅಡ್ವೈಸ್ ಮಾಡ್ತೀವಿ. ಆದಷ್ಟು ನಮ್ಮ ಪ್ರಯತ್ನ ಖಂಡಿತವಾಗ್ಲೂ ಸರ್ಜರಿ ಅವಾಯ್ಡ್ ಮಾಡ್ಬೇಕಂತಾನೆ.
ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಜನರು ನೆಗ್ಲೆಕ್ಟ್ ಮಾಡ್ತಾರೆ, ಸೆಲ್ಫ್ ಮೆಡಿಕೇಟ್ ಮಾಡೋದಕ್ಕೆ ಹೋಗ್ತಾರೆ, ಅಂತವರಿಗೆ ತಾವೇನ್ ಹೇಳ್ತೀರಾ? ಅಫ್ಕೋರ್ಸ್ ಅದು ಯಾವುದೇ ಔಷಧಿ ಆಗಿರಲಿ, ಸೆಲ್ಫ್ ಮೆಡಿಕೇಶನ್ಸ್ ಅನ್ನೋದು ಚಿಕ್ಕ ಪ್ರಾಬ್ಲಮ್ಗೂ ಸಮೇತ ಕೂಡ ಅದು ಪ್ರಾಬ್ಲಮ್ ಅಂತಾನೆ ಹೇಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಕೋವಿಡ್ ಸಮಯದಲ್ಲಿ ನಾವು ತಗೋಬಹುದು. ಎಷ್ಟೊಂದು ಜನ ಪೇಷಂಟ್ಸ್ ಅವ್ರಿಗೆ ಜ್ವರ ಬಂದಿದೆ ಅಂತ ಹೇಳಿ ನಾರ್ಮಲ್ ಆಗಿ ಒಂದು ಡೋಲೋ ತಗೊಳ್ಳೋದಾಗಿರ್ಲಿ, ಸೆಲ್ಫ್ ಪ್ರಿಸ್ಕ್ರಿಪ್ಷನ್ಸ್ ಅಲ್ಲಿ ಆಂಟಿಬಯೋಟಿಕ್ ತುಂಬಾ ಹೆಚ್ಚಾಗಿ ಯೂಸ್ ಮಾಡಿದ್ದಾರೆ. ಸೊ ನಮಗೆ ಒಂದು ಗೊತ್ತಾಗಬೇಕು ಅಂತಂದ್ರೆ ಸೆಲ್ಫ್ ಮೆಡಿಕೇಶನ್ಸ್ ಅಲ್ಲಿ ನಾವು ಸಮಸ್ಯೆನ ಜಾಸ್ತಿ ಮಾಡೋದು ಒಂದೇ ಅಲ್ಲ, ನಾವು ಕಾಂಪ್ಲಿಕೇಟ್ ಕೂಡ ಮಾಡ್ತಾ ಇದೀವಿ. ಸೊ ಇದಕ್ಕೆ ಕರೆಕ್ಟ್ ಆಗಿ ಅಡ್ವೈಸ್ ಕೊಡೋರು ನಿಮಗೆ ಡಾಕ್ಟರ್ ಇರ್ತಾರೆ. ಸಮಸ್ಯೆ ನಿಮಗೆ ಕಾಣಿಸ್ತಾ ಇದೆ, ಅದು ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಇದೆನಾ ಇಲ್ಲ ಅರ್ಲಿ ಸ್ಟೇಜಸ್ ಅಲ್ಲಿ ಇದೆನಾ ಅನ್ನೋದು ಕರೆಕ್ಟ್ ಪರ್ಸನ್ ಬಂದ್ಬಿಟ್ಟು ಡಾಕ್ಟರ್. ಸೊ ನಿಮ್ಗೆ ಯಾವುದೇ ಸಮಸ್ಯೆ ಆಗಿರ್ಲಿ, ಬರೀ ಸಂಧಿವಾತ ಅಂತಾನೆ ಅಲ್ಲ, ಯಾವುದೇ ಕಾಯಿಲೆ ಆಗಿರ್ಲಿ, ಏನೇ ಡೌಟ್ ಆಗಿರ್ಲಿ, ಖಂಡಿತವಾಗ್ಲೂ ನಿಮ್ಮ ಹತ್ರದಲ್ಲಿ ಇರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ನೀವು ಹೋಗಿ ಭೇಟಿ ಆದ್ರೆ ನಿಮ್ಮ ಕರೆಕ್ಟ್ ಅಡ್ವೈಸ್ ಅನ್ನೋದು ಡಾಕ್ಟರ್ ಕೊಡ್ತಾರೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಕವಿತಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಮೇಡಮ್, ಹೇಳಿ ಕವಿತಾ ಅವರೇ, ಏನ್ ಸಮಸ್ಯೆ ಇದೆ ನಿಮ್ಗೆ? ನಮ್ಗೆ 3 months ಇಂದ ಮಂಡಿ ನೋವು ಮೇಡಮ್. ಓಕೆ, ತಮ್ಮ ವಯಸ್ಸು ಎಷ್ಟಮ್ಮ? ನನ್ಗೆ 26 ಇನ್ನ. ಹ್ಮ್. ಫಸ್ಟ್ 1 leg ಪೇನ್ ಬರ್ತಾ ಇತ್ತು ಮಂಡಿ. ಓಕೆ. 1 month ಆದ್ಮೇಲೆ ಇವಾಗ 2 ನೋವು ಬರ್ತಾ ಇದೆ. ಓಕೆ, ನಿಮ್ಗೆ ಮದುವೆ ಆಗಿದೆನಮ್ಮ? ಇನ್ನ ಇಲ್ಲ ಮೇಡಮ್. ಓಕೆ, ಸೊ ಬೇರೆ ಏನಾದ್ರೂ ಸಮಸ್ಯೆ ಇದೆನಾ? ಇಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಲಿಲ್ಲ, ಥೈರಾಯ್ಡ್ ಸಮಸ್ಯೆ, ಆತರ ಏನಾದ್ರೂ ಬೇರೆ ಸಮಸ್ಯೆ ಇದೆ? ಆತರ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾರ್ಮಲ್ ಆಗಿ 26 ವರ್ಷದಲ್ಲಿ ನಿಮ್ಗೆ ಮಂಡಿ ನೋವು ಬರ್ತಾ ಇದೆ ಅಂತಂದ್ರೆ ಇಟ್ ಇಸ್ ವೆರಿ ಅರ್ಲಿ ಅಂತಾನೆ ಹೇಳ್ಕೋಬಹುದಮ್ಮ. ಇದನ್ನ ಅರ್ಲಿ ಆಸ್ಟಿಯೋ ಆರ್ಥೈಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥೈಟಿಸ್ ಬಂದ್ಬಿಟ್ಟು ಒಂದು ಕಾಲದಿಂದಾನೇ ಶುರು ಆಗುತ್ತೆ. ಅಂದ್ರೆ ಒಂದ್ ಕಾಲಲ್ಲಿ ನಿಮ್ಗೆ ನೋವಿದ್ದಾಗ ನಮಗ್ ಗೊತ್ತಿಲ್ಲದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ನೊಂದ್ ಕಾಲ್ ಮೇಲೆ ಭಾರ ಹಾಕಕ್ಕೆ ಶುರು ಮಾಡ್ತೀವಿ. ಸೊ ಸ್ವಲ್ಪ ತಿಂಗಳಾದ್ಮೇಲೆ ಆಟೋಮ್ಯಾಟಿಕ್ಲಿ ಆ ಕಾಲ್ ಕೂಡ ನೋವು ಅನ್ನೋದು ಶುರು ಆಗ್ತಾ ಇರುತ್ತೆ. ಸೊ ನೀವು ಈಗ ಸ್ಟಾರ್ಟಿಂಗ್ ಅಲ್ಲೇ ನೀವು ಇದೀರಲ್ಲ, ಸೊ ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿ ಇರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿಮ್ಮ. ಏನಾದ್ರೂ ಡೆಫಿಷಿಯನ್ಸೀಸ್ ಇದೆನಾ ಅಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರಬಹುದು, ಇಲ್ಲ ವೈಟಮಿನ್ ಡೆಫಿಷಿಯನ್ಸಿ ಇರಬಹುದು. ಬರೀ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ನೋವು ಬರ್ತಾ ಇರುತ್ತಮ್ಮ. ಬಟ್ ನಿಮ್ ವಿಷಯದಲ್ಲಿ ನನ್ನ ಪ್ರಕಾರ ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಕ್ ಚೇಂಜಸ್ ಶುರು ಆಗಿರಬಹುದು. ಸೊ ಬಟ್ ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತಮ್ಮ. ಒಂದ್ಸಲ ಹೋಗಿ ಭೇಟಿ ಆಗಿ ಖಂಡಿತವಾಗ್ಲೂ ನಿಮ್ ಸಮಸ್ಯೆಗೆ ಪರಿಹಾರ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಕವಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನೋವಿನಿಂದ ವೇಗವಾದ ನಿವಾರಣೆಗೆ ಪಂಕಜ ಕಸ್ತೂರಿ ಆರ್ಥೋ ಹರ್ಬ್ ಆಯಿಲ್. ಅರೆ ಕುಮಾರಣ್ಣ, ಇವೆಲ್ಲ ಏನು? ಇವೆಲ್ಲ ನನ್ನ ಹೆಲ್ದಿ ಹೋಮ್ ಕಿಟ್ ಆಗಿದೆ. ಹೌದು, ಏರ್ ಪ್ಯೂರಿಫೈಯರ್, ಬ್ಯಾಕ್ಟೀರಿಯಾ ವೈರಸ್ ಕ್ಲೀನರ್ ಅಂಡ್ ಎಸಿ ಫಾರ್ ಕೂಲಿಂಗ್. ಯಾಕೆ ಅಸೂಯೆ ಆಗ್ತಾ ಇದೆಯಾ? ನಮ್ಮ ಬಳಿ ಅಂತೂ ಪ್ಯಾನಾಸೋನಿಕ್ ಸ್ಮಾರ್ಟ್ ಎಸಿ ಈಗಾಗಲೇ ಇದೆ. It improves air quality. And inhibits bacteria and viruses. And oh, it's super cool. Panasonic Smart AC with Nano E technology. AC for healthier homes. Panasonic. ಉದಯಂ ನಮ್ಮ ಬಾಂಧವ್ಯವಾಗಿ, ಉದಯಂ ನಮ್ಮ ಪ್ರೀತಿಯಾಗಿ, ಉದಯಂ ನಮ್ಮ ಜೀವನವನ್ನು ಉನ್ನತಗೊಳಿಸುವ ಉದಯಂ ಧೋತೀಸ್ ಮತ್ತು ಶರ್ಟ್ಗಳು. ಬೆರಳುಗಳ ಆಟ ಇದು ಕೂಡ. ಎಲ್ಲಾ ಸ್ಟ್ರಾಟಜಿ ಮೇಲೆ ಇಲ್ಲೂ ಡಿಪೆಂಡ್ ಆಗಿರುತ್ತೆ. ನನಗನಿಸುತ್ತೆ ನಾನು ಕ್ರಿಕೆಟ್ ಆಡ್ತಿರದಿದ್ರೆ ಖಂಡಿತ ರಮ್ಮಿ ಚಾಂಪಿಯನ್ ಆಗ್ತಿದ್ದೆ. ಚಾಂಪಿಯನ್ಸ್ ಇಲ್ಲೂ ಆಗ್ತಾರೆ. ರಮ್ಮಿ ಕಲ್ಚರ್, ಚಾಂಪಿಯನ್ಸ್ ನ ಕಲ್ಚರ್. ಈಗಲೇ ಡೌನ್ಲೋಡ್ ಮಾಡಿ RummyCulture.com ನಿಂದ. ಈ ಗೇಮ್ ನಲ್ಲಿ ಹಣಕಾಸಿನ ಅಪಾಯದ ಅಂಶವಿದೆ. ಇದು ವ್ಯಸನಕಾರಿಯಾಗಬಹುದು. ದಯವಿಟ್ಟು ಜವಾಬ್ದಾರಿಯುತವಾಗಿ ಸ್ವಂತ ರಿಸ್ಕ್ ನಿಂದ ಆಡಿ. ನಮಸ್ಕಾರ ಮಗ. ಆಂಟಿ, ನಿಮ್ಮನ್ನೇ ಮಿಸ್ ಮಾಡ್ತಾ ಇದ್ವಿ. ಅಮಿತ್ ಎಲ್ಲಿದ್ದಾನೆ? ಬರ್ತಿರ್ಬೇಕು. ಸಾರಿ ಬಿಟ್ಬಿಡು, ಗಿಫ್ಟ್ ತೋರ್ಸು. ಗಿಫ್ಟ್ ಇದೆ. ಒಂದೇ ಬರ್ಡೇ ಗಿಫ್ಟ್ ನಲ್ಲಿ ಹಲವು ಬರ್ಡೇ ಗಿಫ್ಟ್ಸ್. ಅದೇಗೆ? LICಯ ಧನರೇಖಾ ಪಾಲಿಸಿ, ಗ್ಯಾರಂಟಿಡ್ ಬೆನಿಫಿಟ್ಸ್, ಮನಿ ಬ್ಯಾಕ್, ಮ್ಯಾಚುರಿಟಿ ವೇಳೆ ಫುಲ್ ಪೇ ಔಟ್, ಕೇವಲ ಹಾಫ್ ಟರ್ಮ್ ವರೆಗೆ ಪ್ರೀಮಿಯಂ ಪೇಮೆಂಟ್. ನಂತರ ಮನೆಯ ರಿಟರ್ನ್ಸ್ ಹೇಗಾದ್ರೂ ಬಳಸಲಿ. ಜ್ಯುವೆಲರಿ ಶಾಪಿಂಗ್, ಮನೆಯ ರಿನೋವೇಷನ್, ಹಾಲಿಡೇ, ಅದಕ್ಕಾದ್ರೂ ಟೈಮ್ಗೆ ಬರ್ತೀರಾ? ಗ್ಯಾರಂಟಿ. LIC ಧನರೇಖಾ, ಖುಷಿಗಳ ಉಡುಗೊರೆ. ಇಂಡಿಯಾದ ನಂಬರ್ 1 ಸಿಪ್ಲಾಡಿನ್. ಇದರ ಪೊವಿಡೋನ್ ಅಯೋಡಿನ್ ಸ್ಕಿನ್ ಇನ್ಫೆಕ್ಷನ್ಸ್ ಮೇಲೆ ಪರಿಣಾಮಕಾರಿ, ಜೊತೆಗೆ ಕಡಿತ, ಗಾಯ ಮತ್ತು ಉರಿ ಮೇಲೆ ಕೂಡ. ಸಿಪ್ಲಾಡಿನ್, ಸ್ಕಿನ್ ಫಸ್ಟ್ ಏಡ್. ನಿಮ್ಮ ಫೇವರಿಟ್ ಬಟ್ಟೆ ಬೇಗ ಮಾಸುತ್ತದೆ ಅನ್ನೋ ಚಿಂತೆ ಇದೆಯಾ? ನನಗೂ ಇತ್ತು. ಅದಕ್ಕೆ ಆಯ್ದುಕೊಂಡೆ ಒಬ್ಬ ಸ್ಪೆಷಲಿಸ್ಟ್. ಹೊಸ ಹೆನ್ಕೋಮ್ಯಾಟಿಕ್ ಲಿಕ್ವಿಡ್ ವಿತ್ ಇಂಟೆಲಿಜೆಂಟ್. ನನ್ನ ಮಷಿನ್ ವಾಶ್ ಸ್ಪೆಷಲಿಸ್ಟ್. ಇದರ ಬಯೋಸ್ಟಿನ್ ಪವರ್ ಕಠಿಣ ಕಲೆ ತೊಲಗಿಸುತ್ತೆ. ನ್ಯಾನೋ ಫೈಬರ್ ಲಾಕ್ ಟೆಕ್ನಾಲಜಿ ಎಳೆಗಳನ್ನ ಲಾಕ್ ಮಾಡಿ ಬಟ್ಟೆ ಫೇಡ್ ಆಗದಂತೆ ಕಾಪಾಡುತ್ತೆ. ಹೊಸ ಹೆನ್ಕೋಮ್ಯಾಟಿಕ್ ಲಿಕ್ವಿಡ್ ಕೇವಲ ವಾಶ್ ಅಲ್ಲ, ಕೇರ್. ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ತೈಲ ಮತ್ತು ಕ್ಯಾಪ್ಸೂಲ್. ಮಂಡಿ, ಭುಜ ಅಥವಾ ಸೊಂಟ ಎಲ್ಲೇ ನೋವಿರ್ಲಿ, ಇದು ನನಗೆ ಕೊಡುತ್ತದೆ ನೋವಿನಿಂದ ಮುಕ್ತಿ, ಒಂದು ಪರಿಪೂರ್ಣ ಜೀವನ. ಎಲ್ಲಿವರೆ ಆಗಿದ್ದೀಯಾ?
MPL ನಲ್ಲಿ 2,000 ಕೋಟಿವರೆಗಿನ ಕಾಂಟೆಸ್ಟ್ಗಳಿವೆ. ಕೋಟಿ ಕೋಟಿ ಗೆಲ್ಲುವಾಗ ಮೆದುಳು ದೊಡ್ಡ ಪ್ಲಾನ್ಸ್ ಮಾಡೇ ಮಾಡುತ್ತದೆ. ಈ ಆಟವು ವಿತ್ತೀಯ ಅಪಾಯವನ್ನು ಹೊಂದಿರುತ್ತದೆ ಹಾಗೂ ಇದೊಂದು ಅಭ್ಯಾಸವಾಗಿ ಬಿಡಬಹುದು. ದಯವಿಟ್ಟು ಎಚ್ಚರಿಕೆ ಹಾಗೂ ಜವಾಬ್ದಾರಿಯಿಂದ ಆಟವಾಡಿ. ಜೀವನದಲ್ಲಿ ಬಾಲ್ಯವು ಕೇವಲ ಒಮ್ಮೆ ಮಾತ್ರ ಬರುತ್ತದೆ. ಅದನ್ನು ಮುಕ್ತವಾಗಿ ಆನಂದಿಸಿ. ಕಲೆಯಾಗಲು ಬಿಡಿ. ಗೋಡೆಗಳಲ್ಲಿ ತಗುಲಿದೆ ಅಲ್ವೇ ಬರ್ಜರ್ ಈಸಿ ಕ್ಲೀನ್ ಪೇಂಟ್. ನೋ ಕಲೆ ನೋ ಕೊಳೆ, ಓನ್ಲಿ ಬ್ಯೂಟಿಫುಲ್ ವಾಲ್ಸ್. ಟೆಂಡರ್ ಕಟ್ಸ್ ನಲ್ಲಿ ಬೆಸ್ಟ್ ಕ್ವಾಲಿಟಿ ಚಿಕನ್ ಮತ್ತು ಫಿಶ್ ಸಿಗುತ್ತೆ ಮಾರ್ಕೆಟ್ ಗಿಂತ ಕಮ್ಮಿ ಬೆಲೆಯಲ್ಲಿ. ನಿಜವಾಗ್ಲೂ ಹೌದು ಸರ್, ಎಲ್ಲ ಫಾರ್ಮ್ ಇಂದ ಡೈರೆಕ್ಟ್ಲಿ ಸೋರ್ಸ್ ಮಾಡಿದ್ದು. ಡೈಲಿ ಫ್ರೆಶ್ ಆಗಿ ಸಿಗುತ್ತೆ. ಓಕೆ ಸರ್, ರೆಡಿ? ಒಂದ್ ನಿಮಿಷ ಲೇ ಮಣಿ, ಟೆಂಡರ್ ಕಟ್ಸ್ ನಲ್ಲಿ ಎಲ್ಲಾನು ಮಾರ್ಕೆಟ್ ಗಿಂತ ಕಮ್ಮಿ ಬೆಲೆಯಲ್ಲಿ ಸಿಗುತ್ತಂತೆ. ಚಿನ್ನ, ಮುಂದಿನ ಸಲ ಬಿರಿಯಾನಿಗೆ ಚಿಕನ್ ಟೆಂಡರ್ ಕಟ್ಸ್ ನಲ್ಲಿ ತಗೋ, ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ. ಒಂದ್ ನಿಮಿಷ ಗ್ರೂಪ್ ನಲ್ಲಿ ಹಾಕ್ಬಿಡ್ತೀನಿ. ಈಗ ಬೆಲೆ ಹೆಚ್ಚುತ್ತೆ, ಶೂಟಿಂಗ್ ಎಕ್ಸ್ಟೆಂಡ್ ಆಗುತ್ತೆ ಅನ್ಸುತ್ತೆ. ಬೆಸ್ಟ್ ಕ್ವಾಲಿಟಿ ಮಾರ್ಕೆಟ್ ಗಿಂತ ಕಮ್ಮಿ ಬೆಲೆಯಲ್ಲಿ ಟೆಂಡರ್ ಕಟ್ಸ್. ಒಳ್ಳೆಯ ಮೀಟ್, ವಿಶ್ವಾಸಾರ್ಹ ಮೀಟ್ ಯಾವಾಗಲೂ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತುಳಸಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ತುಳಸಿ ಅವರೇ. ತುಳಸಿ ಅವರೇ ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ತುಳಸಿ ಅವರೇ, ಹೇಳಿ ನಿಮ್ಗೆ ಏನ್ ಮೇಡಮ್, ನನ್ನ ಸಮಸ್ಯೆ? ಹೆಸರು ತುಳಸಿ ಅಂತ. ಹೇಳಿಮ್ಮ, ಏನ್ ಸಮಸ್ಯೆ ಇದೆ ನಿಮ್ಗೆ? ನನ್ಗೆ ಈಗ 1 ವರ್ಷದಿಂದ ಮಂಡಿ ಊದ್ಕೊಂಬಿಟ್ಟಿದೆ, ಮಂಡಿ ನೋವು ಮೇಡಮ್. ಓಕೆ. ಮತ್ತೆ ಮಂಡಿ ಕೆಳಗಡೆನೂ ಆ ಊತ ಹಂಗೆ ಇಳಿದ್ಬಿಟ್ಟಿದೆ ಸ್ವಲ್ಪ. ಓಕೆ. ಯಾವಾಗಿಂದ ತುಂಬಾ ನೋವಿದೆ ಮೇಡಮ್. ವೆಯ್ಟ್ ಬಂದು ಜಾಸ್ತಿ ಆಗ್ಬಿಟ್ಟಿದೆ. ಓಕೆ. ತಮ್ಮ ವಯಸ್ಸು ಎಷ್ಟಮ್ಮ? 91 ಕಿಲೋ ಇದೆ ಮೇಡಮ್. ಇಲ್ಲ ತಮ್ಮ 91 ಅದು ತೂಕ ಅಮ್ಮ. ನಿಮ್ಮ ಏಜ್ ಎಷ್ಟಮ್ಮ? ವಯಸ್ಸು? ಏಜ್ 46 ಮೇಡಮ್. 46. ನಿಮ್ಗೆ ಮುಟ್ಟು ನಿಂತಿದೆನಾ ಇಲ್ಲ ಇನ್ನೂ ತಿಂಗಳ ಕರೆಕ್ಟ್? 1 ವರ್ಷ ಆಯ್ತು ಮೇಡಮ್ ನಿಂತು. ಅದ್ ನಿಂತಾಗಿಂದ ಮಂಡಿ ನೋವು ಜಾಸ್ತಿ ಹೌದು ಆಗ್ಬಿಟ್ಟಿದೆ. ಹೌದಮ್ಮ. ಮತ್ತೆ ಸಾಮಾನ್ಯವಾಗಿ ನಾನು ಇದು ನಿಮಾನ್ಸ್ ಮಾತ್ರೆಗಳು ತಗೋತೀನಿ. ಕ್ಯೂಟಿಪಿನ್ ಎಸ್ಆರ್ ಬೆಳಗ್ಗೆ 200, ನೈಟ್ 300. ಮತ್ತೆ ಬೆಳಗ್ಗೆ ನೆಕ್ಸಿಪ್ರೈಡ್ ಬಂದು 25 mg, ಕ್ಲೋನೋಟ್ರಿಲ್ ಬಂದು 0.5. ಆಮೇಲೆ ಯೂರಿನ್ ಹಂಗೆ ಪಾಸ್ ಆಗ್ತಾ ಇರುತ್ತೆ, ಅದಕ್ಕೆ ಬಂದು ಡಯಾಮಿನ್ ತಗೋತೀನಿ 25. ಆಮೇಲೆ ಬಿಪಿ ಇದೆ, ಬಿಪಿಗೆ ಲೋದೋಟಾನ್ ಹೆಚ್ಚು 50 mg. ಮತ್ತೆ ಥೈರಾಯ್ಡ್ ಇದೆ 125 mg ತಗೋತೀನಿ, ಥೈರೋನರ್ಮ್. ಇದೆಲ್ಲ ತಗೊಳ್ತೀನಿ ಮೇಡಮ್. ಅದರಿಂದ ಬಾಡಿ ಈ ಕ್ಯೂಟಿಪಿನ್ ಮಾತ್ರೆಗಳಿಂದ ಸ್ವಲ್ಪ ಬಾಡಿ ದಪ್ಪ ಆಗ್ಬಿಟ್ಟಿದೆ. ಅಫ್ಕೋರ್ಸ್ ಅಮ್ಮ, ಎಲ್ರಿಗೂ ಗೊತ್ತಿರೋನೆ, ಜಾಸ್ತಿ ಹೆಚ್ಚಾಗಿ ಅಲೋಪತಿ ಮಾತ್ರೆಗಳು ತಗೊಂಡಾಗ ನಮ್ಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ತೂಕ ಆಗೋದಂತೂ ತುಂಬಾ ಸರ್ವಸಾಧಾರಣಮ್ಮ. ನಿಮ್ಗೆ ಹೇಳ್ಬೇಕಂದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ. ಥೈರಾಯ್ಡ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಅದ್ರ ಜೊತೆಗೆ ಯೂರಿನ್. ಹೌದಮ್ಮ. ಈಗ ನಿಮ್ಮ ವಿಷಯಕ್ಕೆ ಬಂತಂದ್ರೆ, ಯಾಕಂದ್ರೆ 46 ಇಯರ್ಸ್ ಅನ್ನೋದು ಅಷ್ಟು ಜಾಸ್ತಿ ಏಜ್ ಅಂತ ಅಲ್ಲಮ್ಮ. ಬಟ್ ಏನಂತಂದ್ರೆ ಥೈರಾಯ್ಡ್ ಸುಮಾರು ವರ್ಷದಿಂದ ಇರೋದ್ರಿಂದ, ಜೊತೆಗೆ 125 mg ತಗೋತಾ ಇದೀರಲ್ಲ, ಅದು ತುಂಬಾ ಜಾಸ್ತಿನೇ ತಗೋತಾ ಇದ್ದೀರಾ. ಸೊ ಈ ರೀತಿ ಇನ್ನೊಂದು ಮೇನ್ ರೀಸನ್ ನಿಮ್ಗೆ ಏನಂತಂದ್ರೆ ಮೆನೋಪಾಸ್ ಆಗಿದೆ. ಮುಟ್ ನಿಂತಿದ ನಂತರ ನಾರ್ಮಲ್ ಆಗಿ ಲೇಡೀಸ್ಗೆ ಎಲ್ಲ ಸಮಸ್ಯೆ ಮುಟ್ ನಿಂತಿದ ನಂತರನೇ ಶುರು ಆಗ್ತಾ ಇರುತ್ತೆ. ಸೊ ನಿಮ್ಗೆ ರೂಟ್ ಕಾಸ್ ಹೇಳ್ಬೇಕಂತಂದ್ರೆ ಥೈರಾಯ್ಡ್ ಇರಬಹುದು, ಇಲ್ಲ ಮೆನೋಪಾಸ್ ಅನ್ನೋ ಒಂದು ಕಾರಣ ಇದೆ ಅಮ್ಮ. ಇದರಿಂದಾನೇ ನಿಮ್ಮ ತೂಕ ಕ್ರಮೇಣವಾಗಿ ಏರ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಭಾರ ನಿಮ್ಮ ಮಂಡಿ ಅನ್ನೋದು ತಡೆಕ್ ಆಗ್ತಾ ಇಲ್ಲ. ಆಲ್ರೆಡಿ ಥೈರಾಯ್ಡ್ ಇಂದ ಮೂಳೆಗಳು ಸೌದೋಗಿರುತ್ತೆ. ಸೊ ನನ್ನ ಪ್ರಕಾರ ಅಂತೂ ಖಂಡಿತವಾಗ್ಲೂ ನಿಮ್ಗೆ ಆಸ್ಟ್ರೋ ಆರ್ಥ್ರೆಟಿಕ್ ಚೇಂಜಸ್ ಅನ್ನೋದು ಬಂದಿದೆ. ಅದರಿಂದಾನೇ ನಿಮಗೆ ಊತ ಅನ್ನೋದು ಕೂಡ ತೋರಿಸ್ಕೊಳ್ತಾ ಇದೆ ಅಮ್ಮ. ಎಲ್ಲ ರೀತಿಯಂತ ಸಮಸ್ಯೆಗೆ ಅಂದ್ರೆ ಕಂಪ್ಲೀಟ್ ಆಗಿ ಕೇಸ್ ಸ್ಟಡಿನ ಮಾಡ್ಬಿಟ್ಟು ಅದಕ್ಕೆ ತಕ್ಕಂಗೆ ನಿಮ್ಗೆ ಚಿಕಿತ್ಸೆ ಅನ್ನೋದು ಕೊಡ್ಬೇಕಾಗಿರುತ್ತೆ. ನೀವೇನ್ ಮಾಡಿ ಅಂತಂದ್ರೆ, ಹತ್ರದಲ್ಲಿ ನಮ್ಮ ಹೋಮಿಯೋಪತಿ ಶಾಖಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ರಿಪೋರ್ಟ್ಸ್ ಎಲ್ಲ ಏನಿದೆ ಒಂದ್ಸತಿ ತಗೊಂಡು ಹೋಗಿ ಭೇಟಿ ಆಗಿಮ್ಮ. ಯಾವ ತರ ನಿಮ್ಗೆ ಚಿಕಿತ್ಸೆ ಕೊಡಬೇಕು ಸ್ವಲ್ಪ ಸಮಯ ತಗೋಬಹುದು. ಬಟ್ ಡೋಂಟ್ ವರಿ, ನಿಮ್ಗೆ ಎಲ್ಲಾ ಪ್ರಾಬ್ಲಮ್ಸ್ಗೆ ಥೈರಾಯ್ಡ್ ಆಗಿರಬಹುದು, ಮೆನೋಪಾಸ್ ಸಿಂಡ್ರೋಮ್ ಇರಬಹುದು, ಅದಕ್ಕೆಲ್ಲ ಸೇರಿಸಿ ನಿಮ್ಮ ಮಂಡಿ ನೋವು ಕೂಡ ಚಿಕಿತ್ಸೆ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ತುಳಸಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಯಂಗ್ ಜನರೇಷನ್ ಅಲ್ಲಿ ಕಂಡು ಬರ್ತಾ ಇದೆ. ಮೊದಲೆಲ್ಲ ಒಂದು ಹಂತದ ವಯಸ್ಸಿನ ನಂತರದಲ್ಲಿ ಕಾಣಿಸಿಕೊಳ್ತಾ ಇತ್ತು. ಯಂಗ್ ಜನರೇಷನ್ ಅಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಹಾಗಾದ್ರೆ? ಮೇನ್ಲಿ ನಮ್ಮ ಜೀವನ ಶೈಲಿನೇ ಮೇನ್ ಕಾರಣ ಅಂತಾನೆ ಹೇಳ್ಕೋಬಹುದು. ಈಗ ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಏನಾಗ್ತಾ ಇದೆ ಅಂದ್ರೆ ಮದರ್ ಫೀಡಿಂಗ್ ಅನ್ನೋದು ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲೇ ಸ್ಟಾಪ್ ಆಗ್ತಾ ಇದೆ. ಸೊ ಅಲ್ಲೇ ಅವ್ರಿಗೆ ಕ್ಯಾಲ್ಸಿಯಂ ಅನ್ನೋದು ಶುರು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಹೋಗ್ತಾ ಇದ್ದಾಗ ಮಿಲ್ಕ್ ಕನ್ಸಂಪ್ಷನ್ ಅಂದ್ರೆ, ಈಗ ಮಕ್ಕಳು ಬರೀ ಮಿಲ್ಕ್ ಕುಡಿಬೇಕಂತಂದ್ರೆ ಅವ್ರಿಗೆ ಒಂಥರ ಎವರ್ಷನ್ ಆಗ್ತಾ ಇರುತ್ತೆ, ನಮಗೆ ಮಿಲ್ಕ್ ಬೇಡ ಅಂತ ಹೇಳಿ. ಸೊ ಅದರಲ್ಲಿ ಅವ್ರು ಏನೋ ಒಂದು ಮಾಲ್ಟ್ ಆಗಿರ್ಲಿ, ಇಲ್ಲ ಏನೋ ಒಂದು ಬೋನ್ವಿಟಾ ಏನೋ ಒಂದು ಅದಕ್ಕೆ ಮಿಕ್ಸ್ ಮಾಡಿ ಮಾತ್ರ ಕುಡಿತಾ ಇರ್ತಾರೆ. ಜನರಲ್ ಆಗಿ ನಮ್ಮ ಬಾಡಿದಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಬೇಕು ಅಂತಂದ್ರೆ ಅದು ಮಿಲ್ಕ್ ಫಾರ್ಮ್ ಅಲ್ಲಿ ಇದ್ರೆ ಅದು ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಅದ್ರ ಜೊತೆಗೆ ನಮ್ಮ ಡೈಟ್ರಿ ಅಂದ್ರೆ ಜಂಕ್ ಈಟಿಂಗ್ ಹ್ಯಾಬಿಟ್ಸ್, ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ತುಂಬಾ ಹೆಚ್ಚಾಗಿ ಕಾರ್ಬೋರೇಟೆಡ್
ಡ್ರಿಂಕ್ಸ್ ತಗೊಳ್ಳೋದಾಗಿರಬಹುದು, ಜೊತೆಗೆ ಪಿಜ್ಜಾ, ಬರ್ಗರ್ಸ್ ಅಂತ ಫುಡ್ ಇದೆಲ್ಲ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರದ್ದು ಪ್ರಭಾವ ಖಂಡಿತವಾಗ್ಲೂ ನಮ್ಮ ಗ್ಯಾಸ್ಟ್ರಿಕ್ ಸಿಸ್ಟಮ್ ಮೇಲೆ ಇದ್ದೇ ಇರುತ್ತೆ. ಸೊ ಅವ್ರು ಏನಾಗುತ್ತೆ ಅಂದ್ರೆ ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅನ್ನೋದು ಕಂಡು ಬಂದು 20 ವರ್ಷದಲ್ಲಿ 30 ವರ್ಷದಲ್ಲೇ ಆಸ್ಟಿಯೋಆರ್ಥ್ರೈಟಿಕ್ ಚೇಂಜಸ್ ಅನ್ನೋದು ಶುರು ಆಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಆರ್ಥ್ರೈಟಿಸ್ ಕುರಿತಂತೆ? ನಾರ್ಮಲ್ ಆಗಿ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡುವಂಥ ಚಿಕಿತ್ಸೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಈಗ ಒಬ್ಬರು ಕಾಲರ್ ಹೇಳಿದ್ರು ಅವ್ರಿಗೆ ಪ್ರಾಬ್ಲಮ್ ಇರೋದು ಮಂಡಿ ನೋವು, ಥೈರಾಯ್ಡ್ಗೆ ಮಾತ್ರೆ ತಗೋತಾ ಇದ್ದೀನಿ, ಬಿಪಿಗೆ ಮಾತ್ರೆ ತಗೋತಾ ಇದ್ದೀನಿ, ಸೊ ಎಲ್ಲ ಪ್ರಾಬ್ಲಮ್ಗೆ ಮಾತ್ರೆ ತಗೋತಾ ಇದ್ದಾರೆ. ಬಟ್ ಅವೆಲ್ಲ ಕಾರಣನೇ ಅವ್ರಿಗೆ ಮಂಡಿ ನೋವು ಅನ್ನೋದು ಕಾರಣ ಆಗಿದೆ. ಸೊ ಬರೀ ಮಂಡಿ ನೋವಿಗೆ ಟ್ರೀಟ್ಮೆಂಟ್ ಅಂತ ಪೇಷಂಟ್ಗೆ ಕೊಟ್ಟರೆ ಸಾಕಾಗೋದಿಲ್ಲ. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಎಲಾಬರೇಟ್ ಆಗಿ ಕೇಸ್ ಸ್ಟಡಿ ಅನ್ನೋದು ಮಾಡ್ತೀವಿ. ಅವ್ರಿಗೆ ಬಂದಿರೋ ಕಾರಣ ಏನಿದೆ ಪ್ರತ್ಯೇಕವಾಗಿ ಅವ್ರಿಗೆ ಚಿಕಿತ್ಸೆ ಅನ್ನೋದು ಕೊಡೋದ್ರಿಂದ ನಾವು ನೋವು ಮಾತ್ರನೇ ಅಲ್ಲ, ನೋವು ಬಂದಿರೋಂಥ ಕಾರಣಗಳೇನಿದೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ವಯಸ್ಸು ರೀತಿಯ ಅಂದರೆ ಇರೆಸ್ಪೆಕ್ಟಿವ್ ಆಫ್ ದ ಏಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಕಾರಣಗಳಿರ್ಬೋದು, ಪ್ರತ್ಯೇಕವಾಗಿ ಅವ್ರಿಗೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ವಿಧಾನ ಅನ್ನೋದು ಫಾಲೋ ಮಾಡ್ತಾ ಇರ್ತೀವಿ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಎಲ್ರಿಗೂ ಇರುವಂತಹ ಒಂದೇ ಚಿಂತೆ ಅಂತಂದ್ರೆ ಒಂದ್ಸಲ ನೋವು ಕಾಣಿಸಿಕೊಂಡ್ರೆ ಅದು ಪರ್ಮನೆಂಟ್ ಆಗಿಬಿಡುತ್ತೆ ಅಂತ, ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತಾವೇನ್ ಹೇಳ್ತೀರಾ ಇದಕ್ಕೆ? ಇಟ್ ಇಸ್ ಡೆಫಿನೆಟ್ಲಿ ಮಿತ್ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ನಮ್ಮ ದೇಹದಲ್ಲಿ ಒಂದು ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಬೇರಿನ ಸಮಸ್ಯೆ ಎಲ್ಲೋ ಒಂದ್ ಕಡೆ ಅದು ಶುರು ಆಗಿರುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ನೋವಿಗೆ ಮಾತ್ರನೇ ಚಿಕಿತ್ಸೆ ತಗೊಳ್ತಾ ಇರ್ತೀವಿ. ಸೊ ಈಗ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಬರೀ ಪೇನ್ ಒಂದು ಸ್ಟಿಮ್ಯುಲೇಷನ್ಸ್ ಏನಿದೆ ಅದನ್ನ ಮಾತ್ರ ನಾವು ತಡೆಗಟ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಯಾವ ಕಾರಣದಿಂದ ಅವ್ರಿಗೆ ಪೇನ್ ಬಂದಿದೆ ಅನ್ನೋದು ನಾವು ಖಂಡಿತವಾಗ್ಲೂ ಟ್ರೀಟ್ ಮಾಡೋದಿಲ್ಲ. ಸೊ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ನಮ್ಮ ಹೋಮಿಯೋಪತಿ. ನಾವು ಆ ರೂಟ್ ಕಾಸ್ ಟ್ರೀಟ್ಮೆಂಟ್ ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಪೇನ್ ಮಾತ್ರನೇ ಅಲ್ಲ, ಆ ಪರ್ಮನೆಂಟ್ ಆಗಿ ಅನ್ಕೊಂಡಿರೋ ಪೇನ್ ಕೂಡ ಅವ್ರಿಗೆ ಕಡಿಮೆ ಆಗಿ ಯಾವ ಕಾರಣದಿಂದ ಅವ್ರಿಗೆ ಬಂದಿದೆ ಆ ರೂಟ್ ಕಾಸ್ ಕೂಡ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಖಂಡಿತವಾಗೂ ಸಿಗುತ್ತೆ. ಓಕೆ ಡಾಕ್ಟರ್, ಕಂಪ್ಯಾರಿಟಿವ್ಲಿ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಇದಕ್ಕೇನ್ ಕಾರಣ? ಮೇನ್ಲಿ ಲೇಡೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಅನ್ನೋದು ತುಂಬಾ ಇರುತ್ತೆ. ಈಗ ತಿಂಗಳ ಮೆನ್ಸಸ್ ಅವ್ರಿಗೆ ಆಗ್ತಾ ಇರುತ್ತೆ, ಐರನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಲೇಡೀಸ್ ಅಲ್ಲಿ ಈ ರೀತಿಯಂತ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಅನ್ನೋದು ನಡೆಯುವಾಗ ಅವ್ರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅನ್ನೋದು ಶುರು ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಮಂಡಿ ನೋವು ಶುರು ಆಗುತ್ತೆ, ಕೂತ್ಕೊಂಡು ರೆಸ್ಟ್ ತಗೋಬಿಡ್ತಾರೆ. ಈ ರೀತಿ ಹೋಗ್ತಾ ಹೋಗ್ತಾ ವರ್ಷಾನುಗಟ್ಲ ಕಳೆದೋಗ್ಬಿಡುತ್ತೆ. ಎಷ್ಟೊಂದು ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅದ್ರ ಬಗ್ಗೆ ಅವರು ಅಷ್ಟು ಗಮನ ಕೊಟ್ಟಿರಲ್ಲ. ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ಇರುತ್ತೆ, ಅದ್ರ ಬಗ್ಗೆ ಅವ್ರು ಗಮನ ಕೊಡೋದಿಲ್ಲ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಇವೆಲ್ಲ ನಾವು ಲೇಡೀಸ್ ಅಲ್ಲೇ ಹೆಚ್ಚಾಗಿ ನೋಡ್ತೀವಿ. ಎಸ್ಪೆಷಲಿ ಮೆನ್ಸಸ್ ಆದ ನಂತರ ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ತುಂಬಾ ಚೇಂಜಸ್ ಆಗುತ್ತೆ. ಅದರಿಂದ ಅವ್ರಿಗೆ ತೂಕ ಜಾಸ್ತಿ ಆಗೋದು, ಅದರದ್ದು ತೂಕ ಜಾಸ್ತಿ ಆದಾಗ ಆಫ್ಕೋರ್ಸ್ ನಮ್ಮ ವೆಯ್ಟ್ ಅನ್ನೋದು ಜಾಯಿಂಟ್ಸ್ ಮೇಲೇನೆ ಬೀಳುತ್ತೆ. ಅವಾಗ ಏನಾಗುತ್ತೆ ಅದರದ್ದು ಪ್ರಭಾವ ಮಂಡಿ ಮೇಲೆ ಬಿದ್ದು ಮಂಡಿ ತುಂಬಾ ನೋವುಗಳು ಬರ್ತಾ ಇರುತ್ತೆ. ಸೊ ದಟ್ ಇಸ್ ಅ ಮೇನ್ ರೀಸನ್ ಲೇಡೀಸ್ ಅಲ್ಲಿ ಬರುವಂತ ಕಾರಣ ಹಾರ್ಮೋನಲ್ ಚೇಂಜಸ್. ಅದು ಥೈರಾಯ್ಡ್ ಆಗಿರಬಹುದು, ಏನೋ ಒಂದು ಮಾತ್ರೆ ತಗೋತಾ ಇದ್ದೀವಿ ನಮ್ಮ ಥೈರಾಯ್ಡ್ ನಾರ್ಮಲ್ ಇದೆ ಅನ್ನೋದು ಇದು ಕರೆಕ್ಟ್ ಚಿಕಿತ್ಸೆ ಅಲ್ಲ. ಥೈರಾಯ್ಡ್ ಅನ್ನೋದು ಒಂದು ನ್ಯಾಚುರಲ್ ಹಾರ್ಮೋನ್. ಥೈರಾಯ್ಡ್ ಅಂತಾನೆ ಅಲ್ಲ, ಎಷ್ಟೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ರಿಲೀಸ್ ಆಗ್ತಾ ಇದೆ ಅಂಡ್ ನ್ಯಾಚುರಲ್ ಆಗಿ ರಿಲೀಸ್ ಆಗಬೇಕು. ಅದು ತಾತ್ಕಾಲಿಕವಾಗಿ ನಾವು ಹೊರಗಡೆಯಿಂದ ಸಿಂಥೆಟಿಕ್ ಹಾರ್ಮೋನ್ ತಗೊಂಡಾಗ ಅದರದ್ದು ಪ್ರಭಾವ ಅಷ್ಟು ಮಟ್ಟಿಗೆ ಇರುತ್ತೆ. ಸೊ ಹಾಗಂತ ಹೇಳಿ ನಾವು ಲೇಡೀಸಲ್ಲೇ ಎಸ್ಪೆಷಲಿ ಡೆಲಿವರಿ ನಂತರ ಆಗಿರ್ಬೋದು, ಇಲ್ಲ ಮೆನೋಪಾಸ್ ನಂತರ ಆಗಿರ್ಬೋದು, ಸಾಮಾನ್ಯವಾಗಿ ಲೇಡೀಸಲ್ಲೇ ನಾವು ಆರ್ಥ್ರೈಟಿಕ್ ಚೇಂಜಸ್ ಹೆಚ್ಚಾಗಿ ನೋಡ್ತೀವಿ. ಓಕೆ ಡಾಕ್ಟರ್, ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ತಾವು ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇದೆ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ಮಹಾರಾಷ್ಟ್ರ ಮುಂಬೈ, ಪುಣೆ, ಸೋಲಾಪುರ, ಖೋಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್. ದೂರವಾಣಿ ಸಂಖ್ಯೆ 96-202-40-240. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. OLX ಆಟೋಸೇ ಕೊಡುತ್ತೆ ನಿಮ್ಮ ಕಾರಿಗೆ ಬೆಸ್ಟ್ ಪ್ರೈಸ್. ಏನ್ ಹೇಳ್ತಾ ಇದ್ದೀರಾ? ಅದೇ OLX ಆಟೋಸ್ ನಿಮ್ ಕಾರ್ಗೆ ಬೆಸ್ಟ್ ಪ್ರೈಸ್ ಕೊಡುತ್ತೆ. ಇದು ಕೇವಲ ಪ್ರೈಸ್ ಅಲ್ಲ, ಸರ್ಪ್ರೈಸ್ ಆಗಿದೆ. ಈಗಲೇ OLXautos.in ಗೆ ಭೇಟಿ ನೀಡಿ. ಬೆನ್ನು ನೋವು ಚೊಡ್ಕು, ಕಾಲ್ ಚೊಡ್ಕು, ಕೂತ್ಕೊಂಡೇ ಇರೇನೆ, ಏನ್ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಆರ್ಥ ಪ್ಲಸ್ ತಗೊಂಡಾದ್ಮೇಲೆ ನೋವೆಲ್ಲ ಕಡಿಮೆ ಆಯ್ತು,